ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮದ ವೀರ ಪರಂಪರೆಯ ಭಾರತ ಭೂಮಿಯಲ್ಲಿ ಜನಿಸಿ ಭಾರತೀಯ ಸೇನೆಯಲ್ಲಿ 22 ವರ್ಷ ಪೂರ್ವ ಸೇವೆಗೈದು ಹುಟ್ಟೂರಾದ ಕಾದರವಳ್ಳಿ ಗ್ರಾಮಕ್ಕೆ ಆಗಮಿಸಿದ ವೀರ ಯೋಧರಾದ ಶ್ರೀ ಮಡಿವಾಳಪ್ಪ ಬಾಳಪ್ಪ ಮಡಿವಾಳರವರನ್ನ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬರಮಾಡಿಕೊಂಡರು. ನಂತರ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಮಡಿವಾಳಪ್ಪ ಬಾಳಪ್ಪ ಮಡಿವಾಳ ಅವರ ಜನ್ಮ ದಿನಾಂಕ 25/8/1985ರಲ್ಲಿ ಜನಿಸಿದ್ದಾರೆ. ತಂದೆ ಬಾಳಪ್ಪ, ತಾಯಿ ನೀಲವ್ವ. ಅವರ ಮಗನಾದ ಮಡಿವಾಳಪ್ಪ ಅವರ ಶಿಕ್ಷಣ ಎಸ್ಎಸ್ಎಲ್ಸಿ ಮೇಲೆ ಸೇನಾ ಭರ್ತಿ 24/3/2024ರಂದು ಟ್ರೈನಿಂಗ್ ಆಗಿ 3EME ಸೆಂಟರ್ ಭೋಪಾಲ್, ಕಚ್, ಬೋಝಾ, ಗುಜರಾತ್, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಅಜ್ಮೀರ್, ರಾಜಸ್ಥಾನ್, ತಿನ್ಸುಕಿಯಾ, ಅಸ್ಸಾಂ, ಸಿಕಂದರಾಬಾದ್, ಆಂಧ್ರಪ್ರದೇಶ 31/3/2026ರ ಸೇವಾ ನಿವೃತ್ತಿ ಹೊಂದಿದ್ದಾರೆ. ಊರಿನ ಗ್ರಾಮಸ್ಥರು, ಕುಟುಂಬಸ್ಥರು, ಮಾಜಿ ಸೈನಿಕರು, ಕಾದರವಳ್ಳಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಅದ್ದೂರಿಯಿಂದ ಸನ್ಮಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, ಪ್ರೆಸ್ ಪವರ್ ನ್ಯೂಸ್ ಬೆಳಗಾವಿ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, NKS TV 4 ಬೆಳಗಾವಿ. ಗ್ರಾಮಕ್ಕೆ ಆಗಮಿಸಿದರೆ ಇಂತಹ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪರಮ ಪೂಜ್ಯರನ್ನ, ಅತಿಥಿ ಮಹೋದಯರನ್ನ ಹಾಗೂ ಗ್ರಾಮದ ಗುರು ಹಿರಿಯರನ್ನ ಹಾಗೂ ಸಮಸ್ತ ತಾಯಂದಿರನ್ನ ಹಾಗೂ ಮಾಜಿ ಯೋಧರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈಗ ಈ ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರಾರ್ಥನಾ ಗೀತೆ. ಈ ಪ್ರಾರ್ಥನಾ ಗೀತೆಯನ್ನ ಹಾಡಲು ಬರುತ್ತಿದ್ದಾರೆ ನಮ್ಮ ಕಾದರವಳ್ಳಿ ಗ್ರಾಮದ ಸಿದ್ದಾರೂಢ ಭರತನಾಟ್ಯ ಸಂಘದ ಕುಮಾರಿಯರು. ಸರ್, ಈಗಾಗಲೇ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ಅದ್ದೂರಿಯಾಗಿ ಊರಿನ ಗ್ರಾಮಸ್ಥರು ತಮ್ಮನ್ನು ಇಲ್ಲಿ ನಿಮ್ಮನ್ನು ಇದನ್ನಾಗಿ ಕಳ್ಕೊಂಡು ಬಂದರು. ಅದೇ ರೀತಿಯಾಗಿ 22 ವರ್ಷ ಸೇವೆಯನ್ನು ಕೂಡ ಸಲ್ಲಿಸಿದ್ರಿ. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ನನ್ನ ಗ್ರಾಮಕ್ಕೆ ಹೊಸ ಕಾದರವಳ್ಳಿ ಗ್ರಾಮಕ್ಕೆ ಮರಳಿ. ಇದಕ್ಕೋಸ್ಕರ ನನ್ನ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ಬಂಧು ಬಳಗದವರು ನನ್ನ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಆದರಣೀಯವಾಗಿ ಸತ್ಕಾರ ಮಾಡಿದ್ದಕ್ಕೆ ನನ್ನ ಪೂರ್ವಕ ವಂದನೆಗಳನ್ನು ಹಾಗೂ ನನ್ನ ತಂದೆ ತಾಯಿ ಹಾಗೂ ನನ್ನ ಮಕ್ಕಳಿಗೆ ನನ್ನ ಅಭಿನಂದನೆ ಸಂದನೆ ಸಲ್ಲಿಸುತ್ತೇನೆ. ಮೇಡಮ್, ಈಗಾಗಲೇ ತಮ್ಮ ಅವರು ಸೇವಾ ಕೂಡ ಸಲ್ಲಿಸಿದ್ರು. ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರ ಬಗ್ಗೆ ಅಂತ? ದೇಶಕ್ಕೋಸ್ಕರ ಸೇವೆ ಸಲ್ಲಿಸುತ್ತಾ ಕೂಡ ಮನೆ ಬಗ್ಗೆ, ಮಕ್ಕಳ ಬಗ್ಗೆ, ತಂದೆ ಬಗ್ಗೆ ಎಲ್ಲರ ಬಗ್ಗೆ ಕಾಳಜಿ ತೋರಿಸುತ್ತಾ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ 4 ಜನರಲ್ಲಿ ತನ್ನ ಹೆಸರು ಉಳಿಸ್ಕೊಂಡಿರೋಂಥ ನಮ್ಮ ಯಜಮಾನರು 22 ವರ್ಷ ಸೇವೆ ಸಲ್ಲಿಸಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಗ್ರಾಮದ ಜನರೆಲ್ಲರೂ ಅವ್ರನ್ನ ತುಂಬ ಆಧಾರದಿಂದ, ಆತ್ಮೀಯದಿಂದ, ಹೆಮ್ಮೆಯಿಂದ ಸ್ವಾಗತಿಸಿಕೊಂಡಿರು. ಆ ಕಾರ್ಯಕ್ರಮ ನೀವೆಲ್ಲ ಚೆನ್ನಾಗಿ ನಡೆಸಿಕೊಟ್ಟದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಹೆಮ್ಮೆಯ ನಾಯಕ ಮಡಿವಾಳಪ್ಪ ಮಡಿವಾಳರವರು 22 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ನಮ್ಮ ಗ್ರಾಮಕ್ಕೆ ಹಿಂದಿರುಗಿದ್ದು ನಮಗೆ ಬಹಳ ಸಂತೋಷ. ನಮ್ಮ ಗ್ರಾಮದ ಪ್ರತಿಯೊಬ್ಬ ಜನರಿಗೂ ಇಂದು ಹೆಮ್ಮೆಯ ದಿನ ಅಂತ ನಾವು ಹೇಳಬಹುದು. ಯಾಕಂದ್ರೆ 22 ವರ್ಷ ನಮ್ಮನ್ನ ಮನ್ಯಾಗ ಮಲಗಿಸಿ ಅವರು ದೇಶ ಸೇವೆ ಮಾಡಿದ್ದಾರೆ. ಒಬ್ಬ ಮಗಳು ರಾತ್ರಿ 10 ಗಂಟೆಗೆ ಮನೆಗೆ ಬರಲಿಲ್ಲ ಅಂದ್ರೆ ತಂದೆ ತಾಯಿಗೆ ನಿದ್ದೆ ಹತ್ತದಿಲ್ಲ. 10 ಬರೀ ಫೋನ್ ಮಾಡ್ತಾವೆ, ಎಲ್ಲಿದೀಪ, ಏನದಿ, ಎಂತದಿ ಅಂತೇಳಿ. ಅವರು ಹಿಮ, ಬರಪ್ಪ, ಕಾಡ, ಗುಡ್ಡ ಏನಿರ್ತೋ ಅಂತದ್ರಾಗ ಪಾಪ ನಮ್ಮನ್ನ ಮನ್ಯಾಗ ನೀವು ಮಲ್ಕೋರಿ, ನಿಮ್ಮ ಸೇವಾಕ್ ನಾವು ಅದೇವು ಅನ್ನುವಂಥದ್ದನ್ನ ಮಾಡಿ ದೇಶದ 22 ವರ್ಷ ತಾನು, ತನ್ನ ತಂದೆ, ತನ್ನ ತಾಯಿ, ತನ್ನ ಬಂಧು ಬಳಗ ಎಲ್ಲವನ್ನು ಬಿಟ್ಟ ನಮ್ಮನ್ನು ರಕ್ಷಣೆ ಮಾಡುವಂತ ಈ ವೀರ ಸೈನಿಕರಿಗೆ ನಾವು ಒಂದು ದೊಡ್ಡ ಸಲ